ಅದರಿಂದ ಬದುಕಿದೀವಿ, ಅದ್ರ ಅನ್ನ ತಿನ್ನಿದೀವಿ, ಅದನ್ನ ಮಾರ್ಬಿಟ್ಟಿದ್ರಿ. ಸಾರಿ ಡ್ಯಾಡಿ, ಬೇಜಾರಾಗ್ಬೇಡ. ಗೈಸ್ ಇವಾಗ ಹೋಗ್ಬಿಟ್ಟು ನಮಗೆ ಪ್ರ್ಯಾಂಕ್ ಮಾಡ್ತೀನಿ. ಫ್ರ್ಯಾಂಕು ಗೈಸ್ ತುಂಬಾ ಬಿಸಿಲಿದೆ. ಸಾರಿ ಸರ್ ಅತ್ತಿ ಸರ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಾನು ತಮಿಳಲ್ಲಿ ನೋಡಿದ್ದೀರಾ. ನಮ್ಮ ಹೆಸರು ವಿನೋದ್ ಬಂದ. ಹಾಯ್ ಆಟೋ ಸರ್ವಿಸ್ ಸೀರೀಸ್ ಪಾರ್ಟ್ 3 ಗೆ ಸ್ವಾಗತ. ಗೈಸ್ ಇವಾಗ ಫೋನ್ ಹಾಕಿದ್ರು, ರೆಡಿ ಆಗಿದೆ ಬನ್ನಿ ಅಂತಂದ್ರು, ಅದಕ್ಕೆ ಬಂದಿದ್ದೀನಿ. ನಾನು ಬರೋಕ್ಕೆ ಹೋಗ್ತಿರ್ಲಿಲ್ಲ. ಸೊ ಬನ್ನಿ, ನಾನು ಆಟೋ ರೆಡಿ ಆಗಿದೆ ಅಂತೆ ಫುಲ್ಲು ಕಂಪ್ಲೀಟಾಗಿ. ಇವಾಗ ತೊಗೊಂಡು ಹೋಗಬೇಕು. ನೋಡೋಣ ಎಷ್ಟಾಗಿದೆ ಅದ್ರ ಪೇಮೆಂಟು, ಎಷ್ಟು ಖರ್ಚಾಗಿದೆ ಅಂತ. ನಾನು ಆಟೋ ರೆಡಿ ಆಗಿ ನೋಡಿ ಗೈಸ್. ಅಲ್ಲಿ ಗೈಸ್ ರೆಡಿ ಆಗಿದೆ ಅಂತೆ ಆಟೋ. ನೀವೇ ಇವರೇನ ರೆಡಿ ಮಾಡಿದ್ದು? ನೀವೇ ನಾನು ರೆಡಿ ಮಾಡಿದ್ದು? ಏನು ಸರ್ ಗಾಡಿ ರೆಡಿ ಮಾಡಿ ನಿಮಗೆ? ಶೆಲ್ಫ್ ಇಲ್ವಾ ಗೈಸ್? ಮತ್ತೆ ಶೆಲ್ಫ್ ಇಲ್ಲ ಗೈಸ್. ಬ್ಯಾಟ್ರಿ ಡಮಾರ್ ನಮ್ಮದು, ಅದಕ್ಕೆ ಬೇರೆ ಬ್ಯಾಟ್ರಿನ ಫಿಕ್ಸ್ ಮಾಡಿ ಸ್ಟಾರ್ಟ್ ಮಾಡ್ತಾವೆ. ನಮ್ಮ ಹಳೆ ಬ್ಯಾಟ್ರಿನ ಕೊಟ್ಬಿಟ್ಟು ಹೊಸ ಬ್ಯಾಟ್ರಿ ತೊಗೋತಾ ಇದ್ದೀವಿ. ಇವಾಗ ಈ ಬ್ಯಾಟ್ರಿನ 700 ರೂಪಾಯಿ ತೊಗೊತಿದ್ದಾರೆ. ಆ ಬ್ಯಾಟ್ರಿ ಬಂದ್ಬಿಟ್ಟು 3,500. 700 ರೂಪಾಯಿಗೆ ತೊಗೊಂಡು ನಮಗೆ 2.6K ಕೊಡ್ತಿದ್ದಾರೆ ಆ ಬ್ಯಾಟ್ರಿನ ಎಕ್ಸ್ಚೇಂಜ್. ವಿನೋದ್ ನೋಡ, ನನ್ನ ಫ್ರೆಂಡ್ ಕರೀತಾರೆ. ವಿನೋದ್ ನಿಮ್ಮ ಫ್ರೆಂಡ್ ಕರೀತಾರೆ, ಬರ ಇಲ್ಲಿ. ಜುಬೇರಾ ಏನಂತಿದ್ಯಾ? ಅದು ಏನಂತೈತೆ? ಜುಬೇರಾ ಮತ್ತೆ ಜುಬೇರ್ ಅಂತ ಇದು, ಅದು ಮೇಕೆ. ನಮ್ಮ ಮತ್ತೊಂದು ಕರೀತಾರೆ ಜುಬೇರ್ ಅಂತೈತೆ. ಗೈಸ್ ಬ್ಯಾಟ್ರಿ ತೊಗೊಂಡಿದ್ದೀವಿ, ಹೋಗಿ ಫಿಕ್ಸ್ ಮಾಡೋಣ. ಫಿಕ್ಸ್ ಮಾಡಿಬಿಟ್ಟು ಹೋಗೋಣ ಬನ್ನಿ. ಫಸ್ಟ್ ನಂಗೆ ಇಲ್ಲಿ ಆಗ್ತಿಲ್ಲ, ಮೆಂಟ್ಲಾಗ್ತೈತಿ ಬೇರೆ. ಇವತ್ತು ನನಗೆ ಈ ಹುಡುಗನ ಏಜು 17 ಅಂತೆ. ಪಾಪ ಇವನು ಸ್ಕೂಲ್ ಓದೋನೆ, 10ನೇ ಕ್ಲಾಸ್ ಓದ್ಬಿಟ್ಟು ಸ್ಕೂಲ್ ಬಿಟ್ಬಿಟ್ಟವನೆ. ಯಾಕೋ ಬಿಟ್ಟೆ ಅಂತಂದ್ರೆ ನಮ್ಮ ಅಪ್ಪ ತಿರೋಗ್ಬಿಟ್ಟಿರು. ನಮ್ಮ ಅಕ್ಕ, ನನ್ನ ತಂಗಿದಿರು ಇಬ್ಬರಿದ್ದಾರೆ, ಮತ್ತು ನನ್ನ ತಮ್ಮಂದಿರು ಇಬ್ಬರು ಅವರೇ. ಅವ್ರನ್ನ ಸಾಕಬೇಕು, ಅದಕ್ಕೆ ನಾನು ಬಂದು ಕೆಲಸ ಮಾಡ್ತೀನಿ ಗ್ಯಾರೇಜಲ್ಲಿ ಅಂತ ಹೇಳೋದು. ಗ್ರೇಟ್ ಮ್ಯಾನ್, ಗ್ರೇಟ್ ಬಾಯ್ ನೀನು. ನೀನಂತ ಯುವಕರು ಇರಬೇಕು. ನಿನ್ನ ತಂಗಿನ ಒಂದು ತಮ್ಮನ ಓದ್ಸೋಕ್ಕೆ ನೀನು ಇಲ್ಲಿ ದುಡಿತಾ ಇದೆಯಾ? ಇಂಥವೆಲ್ಲ ಯೂತಿಂದ ಬರಬೇಕು ಅಲ್ವಾ? ಅಲ್ಲ ಇಂಥವೆಲ್ಲ ನಿನ್ನಿಂದ ಯೂತ್ಗಳಿಂದ ಬರಬೇಕು, ತೂತ್ಗಳಿಂದ ಅಲ್ಲ. ಸೂಪರ, ಮೆಚ್ಚ ಕೊಡ ನಿನ್ನ. ಇವಾಗ ವಾಟರ್ ವಾಶ್ ಮಾಡ್ತೀಯ ನನ್ನ ಆಟೋನ. ಬಿಲ್ ಎಷ್ಟಾಗಿದೆ ಗೊತ್ತಾ ಗೈಸ್? ನನ್ನ ಆಟೋ ರಿಪೇರಿ ಆಗೋದಕ್ಕೆ ಇವಾಗ ಬಿಲ್ಲು 14,000 ಆಗಿದೆ ಗೈಸ್. 14,000 ಆಗಿರೋದು. ನೆಕ್ಸ್ಟ್ ಹೋಗಿದ್ದು ಟಿಂಕರಿಂಗು, ಪೇಂಟಿಂಗು, ಟಾಪು, ರೂಪು ಎಲ್ಲ ಒಂದು 20-25,000 30,000 ಆಗುತ್ತೆ ರೆಡಿ ಮಾಡ್ತಾರೆ ಗಾಡಿನ. ಮತ್ತೆ ಒಂದು ಸ್ವಲ್ಪ ಆಚೆ ಹೋಗ್ಬಿಟ್ಟು ಇವಾಗ ಮಾಡ್ತಾರೆ ಮನೆ ಗೈಸ್, ಆಟೋಕ್ಕಿಂತ ಹೆಚ್ಚಾ. ಫೈನಲಿ ಗಾಡಿ ರೆಡಿ ಆಗಿದೆ. ಇವಾಗ ಮನೆ ಹೋಗ್ತಿದ್ದೀವಿ. ಹೆವಿ ಟ್ರಾಫಿಕ್ ಇರುತ್ತೆ ಇವಾಗ ಬೆಂಗಳೂರು. ನೋಡಿ ಟ್ರಾಫಿಕ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಬೆಂಗಳೂರಲ್ಲಿ ಇವತ್ತು ಕಷ್ಟ ಗೊತ್ತಾಗುತ್ತೆ ನಿಮಗೆ. ಟ್ರಾಫಿಕ್ ಎಲ್ಲಿ ನೋಡಿದ್ರು ಟ್ರಾಫಿಕ್. ಅಯ್ಯೋ ರಾಮ, ಸದ್ಯ ನನಗೆ ಇವಾಗ ಶೆಲ್ಫ್ ಬರ್ತಿದೆ, ಅದೇ ನಂಗೆ ಖುಷಿ. ಶೆಲ್ಫು ಹಿಂಗೆ ಇದು ನಂಗೆ ಖುಷಿ. ಸೊ ಗೈಸ್ ಈಗ ಜಸ್ಟು ಮನೆ ಹತ್ರ ಬಂದೆ. ವಿನೋದ್ನ ಮನೆ ಹತ್ರ ಡ್ರಾಪ್ ಮಾಡಿ, ಅಷ್ಟು ಟ್ರಾಫಿಕಲ್ಲಿ 1 ಅವರ್ ಗೈಸ್ ಬಂದಿರೋದು. ನಾನು MG ರೋಡಿಂದ ಬರೋದಕ್ಕೆ 1 ಅವರ್ ಆಯಿತು. ಈಗ ಬಂದಿದ್ದೀನಿ. ನನ್ನ ಆಟೋ ಇವಾಗ ರೆಡಿ ಆಗಿದೆ. ಇದೇ ಜಾಗದಲ್ಲಿ ನಿಂತ್ಕೊಂಡಿತ್ತು ಅವಾಗಿಂದ ಒಂದು 5 ತಿಂಗಳಿಂದಲೂ ಇದೇ ಜಾಗದಲ್ಲಿ ನಿಂತ್ಕೊಂಡು ಫುಲ್ ಧೂಳು ಹಿಡಿದು ಫುಲ್ಲು ಸ್ಟಾರ್ಟೇ ಆಗ್ತಿರಲಿಲ್ಲ ಗಾಡಿ. ಸೊ ಇವಾಗ ಅದು ಸ್ಟಾರ್ಟ್ ಆಗೋ ಥರ ಮಾಡಿದ್ದೀನಿ, ಓಡಾಡೋ ಥರ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಈ ಚಿಕ್ಕ ವರ್ಕ್ಗಳಿದೆ ನೋಡಿ ಗೈಸ್. ಈ ಟಾಪು ಮತ್ತು ಒಳಗಡೆ ಎಲ್ಲ ನೋಡಿ ಕಿತ್ತೋಗ್ಬಿಟ್ಟಿದೆ. ಮತ್ತು ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಹಿಂಗೆ ತಿನ್ಕೊಂಬಿಟ್ಟಿದೆ. ನಿನ್ಸಿ ಎಲ್ಲ ತಿನ್ಕೊಂಬಿಟ್ಟಿದೆ ಗಾಡಿನೇ. ಸೊ ಇವಾಗ ಇವುಗಳ್ನ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಅದನ್ನು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ತೊಗೊಂಡೋಗಿ ರೆಡಿ ಮಾಡೋದಕ್ಕೆ ಕೊಡ್ತೀನಿ. ಸೊ ಈಗ ಮನೆಗೆ ಹೋಗೋಣ ಬನ್ನಿ ಗೈಸ್. ಈಗ ಜಸ್ಟ್ ಜಿಮ್ ಮುಗಿಸ್ಕೊಂಡ್ಬಂದೆ. ನಮ್ಮ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದಾರೆ. ಸೊ ಅದನ್ನ ಇವಾಗ ತಿನ್ನಬೇಕು. ನಮ್ಮ ಕುಶಾನಿ 10:30 ಆಯ್ತು ನೋಡಿ ಗೈಸ್. ಇಂಥ ಒಳ್ಳೆ ನೋಡ್ತೀವಿ ಹಳೆ ಗಣೇಶ ಹಿಂಗೆ ಏನು ಬಂದರು. ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತೀವಿ ಗೊತ್ತಾ. ಸೊ ಅದು ನೋಡ್ಬಿಟ್ಟು ಕರೀತೀವಿ ಕುಶಾನಿ ಯಾರಮ್ಮ ಅದು? ಹಾಂ ಒಳ್ಳೆ ಗೈಸ್, ಪಾಪ ಎಷ್ಟು ಒಳ್ಳೇದು ನೋಡ್ತೀವಿ ಕುಶಾನಿ. ಇವೆಲ್ಲ ಮಕ್ಕಳು ನೋಡಿ ತೋರಿಸಿ, ಇವೆಲ್ಲ ತೋರಿಸಿ. ಈ ಮಾಷಾ ಟಾಮ್ ಆ್ಯಂಡ್ ಜೆರ್ರಿ ತೋರಿಸ್ಬೇಡಿ. ಕುಶಾನಿ ನೀನು ಮುಂದೆ ಕೇಳ್ಸ್ಕೊ ಇಲ್ಲಿ. ನೀನು ಮುಂದೆ ಟಾಮ್ ಆ್ಯಂಡ್ ಜೆರ್ರಿ ನೋಡ್ಬೇಡ, ಮಾಷಾ ನೋಡ್ಬೇಡ. ಇಂಥದ್ದು ನೋಡಿ, ಇಂಥದ್ದು ಸರಿನಾ? ಹಾಂ ಜುಟ್ಟು ಹೆಂಗಾಯ್ತು ಬಿಡೋದು ನೋಡು. ಆಯ್ತು
ಸೊ ಗೈಸ್ ನನ್ನ ನೈಟ್ ಮೀಲು ನಿಮಗೆ ತೋರಿಸ್ತೀನಿ ನೋಡಿ. ಚಪಾತಿ, ಇದು ಎಗ್ ಬುರ್ಜಿ, ಇದು ಎಲ್ಲ ಥರ ಕಾಳುಗಳು ಮಾಡಿದ್ದಾರೆ, ಪಲ್ಯ ಮಾಡಿಕ್ಕಿದ್ದಾರೆ, ಟೊಮೊಟೊ ಒಂಚೂರು, ಇದು ಚಟ್ನಿ, ಸೌತೆಕಾಯಿ ಮತ್ತು 100 ಗ್ರಾಮ್ ರೈಸ್. ಸೊ ಇದು ನನ್ನ ಡಯಟ್ ಮೀಲ್ ಆಗಿರುತ್ತೆ. ನಮಗೆ ಇದರಲ್ಲಿ ಪ್ರೋಟೀನ್ ಸಿಗುತ್ತೆ, ಕಾಪ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ಮತ್ತು ಪ್ರತಿಯೊಂದು ಸಿಗುತ್ತೆ. ನೋಡ್ರಾ, ಈ ಥರ ಡಯಟ್ ಮಾಡಿದ್ರೆ ನಿಮಗೆ ಆರಾಮಾಗಿ ಹೊಟ್ಟೆ ಬೊಜ್ಜು ಕರಗಿಸ್ಬೋದು ಮತ್ತು 6 ಪ್ಯಾಕು ಬರ್ಸ್ಬೋದು ಮತ್ತು ನೀವು ಸ್ಲಿಮ್ಮಾಗಿ ಕಾಣಿಸ್ತೀರಾ. ಓಕೆನಾ? ಬನ್ನಿ ಇವಾಗ ತಿಂದ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಮಿಸ್ಟರ್ ಬೀನು ಪ್ರತಿಯೊಬ್ಬರೂ ಚೈಲ್ಡ್ಹುಡ್ ಡೇಸಲ್ಲಿ ಎಲ್ಲರೂ ಹೇಳ್ತಾರೆ. ನನಗಂತೂ ಸಿಕ್ಕಾಪಟ್ಟ ಫೇವ್ರೇಟ್ ಮಿಸ್ಟರ್ ಬೀನ್ ಅಂದರೆ ನನಗೆ ಪ್ರಾಣ. ಕುತ್ಕೊಂಡು ರಾತ್ರಿ ಎಲ್ಲ ನೋಡ್ತಿದ್ದೆ, ಮತ್ತು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ತುಂಬ ನೋಡ್ತಿದ್ದೆ. ಒಂಥರ ನನಗೆ ಮಸ್ತಾಗಿರುತ್ತೆ. ಆಮೇಲೆ ಆ್ಯನಿಮೇಷನ್ಸು, ಅವ್ನು ಮಾಡೋ ಚೇಷ್ಟೆ ಎಲ್ಲ ಮಸ್ತಾಗಿರುತ್ತೆ. ಕುಶಾನ್ ಯಾವಾಗಿಂದ ಗಣೇಶ ನೋಡ್ತಿದ್ಲು, ನಾನೇ ಚೇಂಜ್ ಮಾಡಿದೆ ಇವಾಗ. ನನಗೆ ಬೋರ್ ಆಯ್ತು ಗಣೇಶದು. ಇದು ಚೆನ್ನಾಗಿ. ಸೊ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ ಜಸ್ಟು ಎದ್ದು ನಾಷ್ಟ ಮಾಡಿ ಕೆಳಗೆ ಬಂದಿದ್ದೀನಿ. ಸೊ ಹೋಗ್ಬಿಟ್ಟು ಆಟೋನ ಅಂದರೆ ನಾನು ಹೇಳ್ದೆ ಗೊತ್ತಾ ನಿಮಗೆ, ಫುಲ್ ಟಿಂಕರಿಂಗ್ ಪಿಂಡಿಂಗ್ ಎಲ್ಲ ಮಾಡಿಸ್ಬೇಕು ಅಂತ. ಸೊ ಬನ್ನಿ ಹೋಗೋಣ. ನೋಡಿ, ಇದು ನೋಡ್ರೆ ನಂಗೆ ಬೇಜಾಗ್ತಿದೆ ಗೈಸ್. ನಮ್ಮ ಅಪ್ಪ ಎಷ್ಟು ನೀಟಾಗಿ ಇಟ್ಕೊಂಡಿದ್ದು ಗೊತ್ತಾ ಆಟೋನ. ನಾನು ಯಾರಿಗೊಬ್ರು ಕೊಟ್ಬಿಟ್ಟು ಬಾಡಿಗೆ ಓಡಿಸೋದಕ್ಕೆ ಆಟೋನ ಫುಲ್ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಬನ್ನಿ ಹೋಗ್ಬಿಟ್ಟು ನೀಟಾಗೆ ಎಲ್ಲ ಮಾಡಿಸ್ಕೊಂಡು ಬರುವ. ನಮ್ಮ ಜೊತೆ ಕಾರ್ತಿಗೂ ಬರ್ತಾನೆ, ಹೋಗಿ ಕಾರ್ತಿನ ಪಿಕ್ ಮಾಡಬೇಕು. ಲೆಟ್ಸ್ ಗೋ. ಗೈಸ್, ಗಾಡಿನ ನೆನ್ನೆ ತಾನೇ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಗಾಡಿ ಸ್ಟಾರ್ಟೇ ಆಗ್ತಿಲ್ಲ ಗೈಸ್. ಕಾಲ್ ಬೇಡ, ಮನೆ ಬರ. ಹಿಂಗಾಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಗೈಸ್. ನೆನ್ನೆ ತಾನೇ ಎಷ್ಟು ಕಷ್ಟಪಟ್ಟು ರೆಡಿ ಮಾಡಿಸ್ಕೊಂಡು ಬಂದು ನೆನ್ನೆ ಸ್ಟಾರ್ಟ್ ಆಗ್ತಿತ್ತು. ನೀವು ಒಂದು ಸ್ಟಾರ್ಟ್ ಮಾಡ್ತೀನಿ, ಗಾಡಿ ಸ್ಟಾರ್ಟೇ ಆಗ್ತಾಯಿಲ್ಲ. 15,000 ಖರ್ಚು ಮಾಡಿ ಗೈಸ್ ಗಾಡಿಗೆ. ನನಗೆ ಹಿಂಗೆ ಆಗ್ಬೇಕಾ ಯಾವಾಗಲೂ. ಟ್ರೈ ಮಾಡ್ತೀನಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಂತ. ಹೊಸ ಸ್ಟಾರ್ಟರ್ ಹಾಕ್ಸಿ ವಾಪ. ಏನಾಗಿದೆ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ಗಾಡಿದು. ಗ್ಯಾಸ್ ಸಪ್ಲೈ ಆಗ್ತಿಲ್ಲ ಕರೆಕ್ಟಾಗಿ. ನೋಡಿ ಸ್ಟಾರ್ಟ್ ಮಾಡಿ ನೋಡ್ತೀನಿ ಇವಾಗ. ಸರ್ ಎಲ್ಲಿಗೆ ಸರ್? ಎಷ್ಟೊತ್ತು ಕಾಯೋದು? ನಮ್ಗೇನು ಸಾರಿ ಸರ್ ಹತ್ತಿ ಸರ್. ಅಯ್ಯೋ, ಫೋನ್ ಮಾಡ್ತಾನೆ ಇದೀನಿ, ನಿಮ್ಗೆ ಅರ್ಥ ಆಗಲ್ಲ ನಿಮ್ಗೆ. ಸಾರಿ ಸರ್ ಅರ್ಜೆಂಟಾಗಿ ತ್ರಿವೇಣಿ ರೋಡ್ ನಡಿ ಬೇಗ. ಇಲ್ಲಿಗೆ ತ್ರಿವೇಣಿ ರೋಡ್ ಸರ್. ಸರ್ ಮೀಟರ್ ಹಾಕ್ಲಾ ಸರ್? ಮೀಟರ್ ನಿಮಗೆ ಮೀಟರ್ ಹಾಕಿ. ಇಲ್ಲ ಹಂಗೆ ಹೋಗ್ತೀರಾ ನೀವು? ಇಲ್ಲ ಸರ್, ಮೀಟರ್ ಹಾಕ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ನಡಿ ಸರ್, ಮೀಟರ್ ಹಾಕ್ತೀನಿ ಸರ್. ಸರ್ ಮೀಟರ್ ವರ್ಕ್ ಹಾಕಿಲ್ಲ ಸರ್. ಮೀಟರ್ ಏನು ಆಗ್ಬಿಡಿ ಬೇಡರಿ ನಮ್ಗೆ. ಏ ಸರ್ 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 ಸಾರಿ ಗಾಡಿ ರೆಡಿ ಮಾಡ್ತೀನಿ. ಪಾಪ ನೀವು ಚಿಕ್ಕ ಹುಡುಗ ಅಂತ ಬರ್ತಾ ಇದೀನಿ. ನಡಿ. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ನೀನು ಆಟೋ ಓಡಿಸ್ತಿರೋದು ನೋಡ್ತಿರೋದು. ಗೈಸ್, ನಂಗೆ ಇದನ್ನ ನೋಡ್ತಿದ್ರೆ ನಂಗೆ ಒಂಥರ ಒಂದು ಜರ್ನಿ ನಂಗೆ ಫ್ಲಾಶ್ ಆಗ್ತಾ ಇದೆ. ಅವ್ನು ನನಗೆ ಇಷ್ಟು ದಿವಸ ಹೇಳ್ಕೊಂಡ್ ಬಂದಿದ್ದ ಹಿಂಗೆ ಮಾಡ್ತಿದೆ ಅಂತ. ಬಟ್ ಇವತ್ತು ನಾನೇ ಕಣ್ಣಾರೆ ನೋಡ್ತಿರೋದಕ್ಕೆ ಅವನು ಕುತ್ಕೊಳ್ಳೋ ಸ್ಟೈಲು, ಹಿಂಗೆ ಬಂದಿದ ತಕ್ಷಣ ಹಿಂಗೆ ಆನ್ ಮಾಡೋದು ಅದೆಲ್ಲ ನೋಡಿದ್ರೆ ಈ ಮನುಷ್ಯ ಏನೇ ನೋಡ್ಕೊಂಡ್ ಬಂದಿದ್ದ ಅಂತ ನನಗೊಂದು ಸೆಕೆಂಡ್ ಇಂದ ಅನಿಸ್ತಾ ಇದೆ. ಫಸ್ಟ್ ಟೈಮ್ ಪಾಪ ಅನ್ಸಿದೆ ನಿನ್ ಮೇಲೆ. ಪಾಪ ಅನ್ಸಿದೆ ನನ್ನ ಮೇಲೆ ನಿನಗೆ. ಫ್ಲಾಶ್ ಆಯ್ತು. ಹೌದು ಇವಾಗ ಗಾಡಿನ ಡಬ ಅಂತ ನೋಡಿ ಎಲ್ಲ ಅಲ್ಲಾಡ್ತಾ ಇದ್ದೆ. ಇದೆಲ್ಲ ಹೋಗಿ ರೆಡಿ ಮಾಡ್ಕೊಂಡ್ ಬರೋದಕ್ಕೆ ನಾನು ಮತ್ತೆ ಕಾರ್ತಿಕ್ ಇಬ್ರು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್, ತುಂಬ ಬಿಸಿಲಿದೆ, ಅದಕ್ಕೆ ಒಂದು ಕೋಲ್ಡ್ ಆಗಿರೋ ಎಳ್ಳಿ ಕುಡಿಯೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ ಗೈಸ್, ಬರೀ 30 ರೂಪಾಯಿ ಅಷ್ಟೇ ಎಳ್ನೀರು. ಫುಲ್ಲು ನೀರು ತುಂಬ ಇರುತ್ತೆ, ಬರೀ 30 ರೂಪಾಯಿ ಅಷ್ಟೇ. ಬೇರೆ ಕಡೆ ಎಲ್ಲ 60 ರೂಪಾಯಿ 70 ರೂಪಾಯಿ ಮಾಡ್ತಾರೆ ಎಳ್ನೀರು. ಪಾಪ ಈ ಅಣ್ಣ ಬರೀ 30 ರೂಪಾಯಿ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಬಂದು ಕುಡಿತಾರೆ ನೋಡಿ. ಅದು ತಣ್ಣುಗಳು ಕೋಲ್ಡ್ ಆಗಿರುತ್ತೆ. ಅಣ್ಣ ಹೊಡೆಯೋಣ ಒಂದು ಎಳ್ನೀರು. ಕೋಲ್ಡ್ ಆಗಿರುತ್ತೆ. ವಾವ್, ಸೂಪರ್ ಆಗಿದೆ. ಇಷ್ಟು ಬಂದೆ ಚೆಕ್ ಮಾಡ್ತಿದ್ದಾರೆ ಟಿಂಕರಿಂಗ್ ಪೇಂಟಿಂಗ್ ಏನು ಮಾಡಬೇಕು ಅಂತ ನನ್ನ ಗಾಡಿದು. ಸೊ ಈ ಥರ ಫುಲ್ಲು ಬಿಚ್ಚಿಬಿಟ್ಟು ಈ ಥರ ಮಾಡ್ತಾರೆ ನನ್ನ ಗಾಡಿಗೆ ಇವಾಗ. ಇವಾಗ ಈ ಗಾಡಿನ ಬಿಟ್ಟು ಹೋಗ್ಬೇಕಂತೆ. 25 ದಿವಸ ಗಾಡಿ ನಮ್ಮ ಕಣ್ಮುಂದೆ ಇರಲ್ಲ, ಯಾಕಂದರೆ ಅದು ತುಂಬ ಕೆಲಸ ಇದೆ ಗಾಡಿದು. ಆಮೇಲೆ ಟಿಂಕರಿಂಗ್ ಪೇಂಟಿಂಗ್ಗೆ 35,000 ಕೇಳ್ತಿದ್ದಾರೆ. ಟಿಂಕರಿಂಗ್ ಪೇಂಟಿಂಗು ಬಾಡಿ ಎಲ್ಲ ಪೂರ್ತಿ ಪ್ರತಿಯೊಂದನ್ನು ಫುಲ್ ಪೇಂಟ್ ಮಾಡಿ ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಮಾಡಿಕೊಡ್ತಾರೆ. 30,000 ಕೇಳ್ತಿದ್ದಾರೆ.
ಏನು ಮಾಡೋದು ತಲೆ ಓಡಿಸ್ತಾ ಇತ್ತು ಗೈಸ್. ಹೋಗ್ಬಿಟ್ಟ ಗಾಡಿನ 20 ದಿವಸ ನನ್ನ ಗಾಡಿ ನನ್ನ ಕಣ್ಮುಂದೆ ಇರಲ್ಲ. ಏನು ಮಾಡಲ ಮಚ್ಚ? ನೋಡು ನಿಮ್ಗೆ ಅವಶ್ಯಕತೆ ಇದ್ರೆ ಬಿಡು. ಇಲ್ಲ ಕೆಳಗಡೆದು ಒಂದು ಬಾಕ್ಸ್ ಬರುತ್ತೆ, ಆ ಬಾಕ್ಸೇ ಕಟ್ಟಾಗ್ಬಿಡಿ. ಇವಾಗ ಏನಲ್ಲ ಅದು ಹಂಗೆ ಬಿಟ್ಟರೆ ಗಾಡಿ ಜಾಸ್ತಿ ಹೊಂಟೋಗ್ಬಿಡುತ್ತೆ. ಮತ್ತೆ ಮಾಡಿಸ್ಲೇಬೇಕು. ಬಿಡಿ ರೈಸ್ ಮಾಡ್ತಾರ. ಜಾಸ್ತಿ ಲೇಟ್ ಆದಷ್ಟು ಅದೆಲ್ಲ ಇನ್ನೂ ತಿನ್ಬೋದೆ ಗಾಡಿ ಅದು. ಒಂದು ಕಮ್ಮಿ ಮಾತಾಡಿ ಮಾಡೋಣ ಬೈಗಿರಿ. ಗಾಡಿನ ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. 35,000 ₹1 ಕಮ್ಮಿ ಮಾಡೋಣ ಅಂತ ಹೇಳಿದ್ರು ಅವರು. ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದಾರು, ಆಗಲ್ಲ ಅಂತಂದರು. ವರ್ಕ್ ತುಂಬ ಜಾಸ್ತಿ ಇದೆ ಅದರದ್ದು. ಟಾಪು ರೂಪು ಕೆಳಗಡೆ ಬಾನೆಟ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ಪ್ರತಿಯೊಂದು ರೆಡಿ ಮಾಡಬೇಕು, ಕಮ್ಮಿ ಆಗಲ್ಲ, ಅಷ್ಟೇ ಆಗೋದು ಅಂತಂದರು. ಸರಿ ಆಯ್ತು ಮಾಡೋಣ ಹೋಗಲಿ ಅಂತಂದೆ. ಅದಕ್ಕೆ ಕೊಟ್ಟಿದ್ದೀನಿ. ಇವಾಗ ಇನ್ನೊಂದು 25 ಡೇಸ್ ಗಾಡಿ ಕೊಡಲ್ಲ. 25 ಡೇಸ್ ಫುಲ್ ವರ್ಕ್ ಇದೆ ಅಂತೆ, ಗಾಡಿ ತುಂಬ ವರ್ಕ್ ಇದೆ ಅಂತೆ. ಪೇಂಟಿಂಗ್ ಮಾಡೋದಕ್ಕೆ 7 ದಿವಸ ಬೇಕಂತೆ. ಅದಕ್ಕೆ ಇವಾಗ ಅಡ್ವಾನ್ಸ್ ಮಾಡಿ 10,000 ಮಾಡಿ ಇವಾಗ ವಾಕ ಮನೆ ಹೋಗ್ತಾಯಿದ್ದೀನಿ. ಬಿಡಿ ಗೈಸ್, 30,000 ದುಡಿಯೋಣ, ಕಷ್ಟಪಟ್ಟು ದುಡಿಯೋಣ 30,000 ಅಷ್ಟೇ. ಒಟ್ಟಿನ ಗಾಡಿ ರೆಡಿ ಆಗ್ಬೇಕು ನನಗೆ. ಯಾಕಂದರೆ ನಮ್ಮ ಅಪ್ಪನ ಕನಸು ಗಾಡಿ ಅದು, ನೆನಪು. ಮತ್ತು ನಾವು ಇಷ್ಟು ಉದ್ದ ಬೆಳೆದಿರೋದಲ್ಲ ಆ ಗಾಡಿಯಲ್ಲೇ. ಆ ಗಾಡಿ ನಮ್ಮ ಕಣ್ಮುಂದೆ ಇರಬೇಕು ಯಾವತ್ತೂ. ಅದಕ್ಕೆ ರೆಡಿ ಮಾಡ್ತೀನಿ, ಚೆನ್ನಾಗಿರ್ಬೇಕು ಆ ಗಾಡಿ ನನ್ನ ಮುಂದೆ. ಬನ್ನಿ ಇವಾಗ ಮನೆ ಹೋಗೋಣ. ಸೂಪ್ ಇದೆ, ಒಂದು ಕಾಲು ಸೂಪು ಬಿಡ್ಕೊಂಡು ಹೋಗೋಣ ಇವಾಗ. ಗೈಸ್ ಇವಾಗ ಹೋಗ್ಬಿಟ್ಟು ನಮಗೆ ಪ್ರ್ಯಾಂಕ್ ಮಾಡ್ತೀನಿ, ಗಾಡಿ ಸೇಲ್ ಮಾಡ್ಬಿಟ್ಟೆ ಅಂತ. ಹೌದಾ? 20 ದಿವಸ ಗಾಡಿ ನನ್ನ ಕಣ್ಮುಂದೆ ಇರಲ್ವಲ್ಲ, ಗಾಡಿ ಸೇಲ್ ಮಾಡ್ಬಿಟ್ಟೆ ಅಂತ ನಮಗೆ ಪ್ರ್ಯಾಂಕ್ ಮಾಡ್ತೀನಿ. ದುಡ್ಡು ನಾನು ಕಲ್ಸಿದ್ದಾರೆ, 1 ಲಕ್ಷ ಸೇಲ್ ಮಾಡಿದೆ ಗಾಡಿ ಅಂತ ಅಂದ್ಬಿಡ್ತೀನಿ. ಬನ್ನಿ ನಮಗೆ ಫುಲ್ಲು ಹೋಗಿ ಪ್ರ್ಯಾಂಕ್ ಮಾಡೋಣ ನಮ್ಮ ಅಮ್ಮನಿಗೆ. ನಮ್ಮನ್ನು ರಿಯಾಕ್ಷನ್ ಮಾಡೋಣ, ನಮ್ಮ ನೀವು ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಪಕ್ಕ ನಂಬಿಡ್ತಾರೆ ನಮ್ಮ ಅಮ್ಮ. ನಂಬರ್ ಚಾನ್ಸ್ ಇಲ್ಲ. ನಾನು ನಂಬಿಸ್ತೀನಿ ನಮ್ಮ ಅಮ್ಮನ್ನ. ನೋಡ್ಕೊಳ್ಳಿ, ನೋಡಿ ನಂಬಿಸ್ತೀನಿ ನಮ್ಮ ಅಮ್ಮನ್ನ. ಮಠ ಮಧ್ಯಾಹ್ನ ನಾವು ಕಾಲು ಸೂಪ್ ಕುಡಿತಾ ಇದ್ದೀವಿ. ಬೆಳಗ್ಗೆ ಕುಡಿಬೇಕು, ಬೆಳಗ್ಗೆ ಹೊತ್ತು ಕುಡಿಬೇಕು ಕಾಲು ಸೂಪ್ನ. ಇವಾಗ ಕುಡಿತಾ ಇದ್ದೀವಿ. ನಿಜವಾಗ್ಲೂ ಕಾಲು ಸೂಪು ಹೆಲ್ತ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಯಾಕಂತಂದರೆ ಇದು ನಮ್ಮ ಬೋನ್ ಸ್ಟ್ರೆಂಥಿಂಗ್ ಮಾಡುತ್ತೆ. ಮತ್ತು ಬೇರೆ ಏನು ಮಾಡೋದು ಮಚ್ಚ ಇದು? ಮಚ ಮೇನ್ ಇರೋದೇ ಬೋನು. ಅದರಲ್ಲಿ ಇನ್ನೂ ಎಸ್ಪೆಷಲಿ ಹುಡುಗಿರು ಜಾಸ್ತಿ ಕುಡಿಬೇಕು. ಯಾಕಂದರೆ ಹೆಣ್ಮಕ್ಳು ಯೂಶ್ವಲಿ ಪ್ರೆಗ್ನೆಂಟ್ ಆಗ್ತಾರಲ್ಲ, ಅವ್ರ ಬಾಡಿಲಿ ಇರೋ ಕ್ಯಾಲ್ಶಿಯಮು ತುಂಬ ಎಲ್ಲ ಮಗುವನ್ನ ಹಿಡ್ಕೊಂಡ್ಬಿಡುತ್ತೆ. ಸೊ ಹುಡುಗಿರಿಗೆ ಫಸ್ಟ್ ಆಫ್ ಆಲ್ ಕ್ಯಾಲ್ಶಿಯಮ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಮುದ್ದೆ ಮತ್ತು ಕಾಲು ಸೂಪ್ ಅಂತೂ ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಹುಡುಗಿರು ದಯವಿಟ್ಟು ಕಾಲು ಸೂಪ್ ಜಾಸ್ತಿ ಕುಡೀರಿ. ಜಾಸ್ತಿ ಅಂದರೆ ದಿವಸಕ್ಕೆ ಒಂದು ಕುಡೀರಿ, ಒಳ್ಳೆ ತುಂಬ ಒಳ್ಳೆ ನಿಮ್ಮ ಬಾಡಿಗೆ. ನಮ್ಮ ವಿನೋದ್ ಭಯ ಬಂದು ನಾವು ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ ಅವನಿಗೆ ನಾವಿಬ್ರು ಸೇರಿ ಕಾಲು ಸೂಪ್ ಹಾಕ್ತಾ ಇದೀವಿ. ನೋಡಿದ್ರಾ ಮಚ್ಚ, ನಾವಿಬ್ರು ಸೇರಿ ಹಾಕಿದ್ರು ನಮ್ಮ 3 ಜನಕ್ಕೂ ಆಫ್ ಬಂದಿದೆ. ನಿಂಗೆ ಕ್ಯಾಲ್ಕುಲೇಷನ್ ಮತ್ತೆ ಎಷ್ಟು ಗಾಡಿ ಬಿಟ್ಟಿದ್ದೀವಿ ಇವಾಗ? 35,000 ಮಚ್ಚ. 35,000 ಮಚ್ಚ. ಬರೀ ಅವ್ನು ಹೇಳಿ ಚಾರ್ಜಿ, ಅದು ಬಿಟ್ಟು ಬೇರೆ ಎಲ್ಲ ಇರುತ್ತೆ. ಅದಕ್ಕೆ ಮಾಡಿಸ್ಬಿಡಿ ಮಚ್ಚ, ಇರಲಿ ಅಂತ ಅಲ್ವಾ? 35, 45, 50. 50,000 ಟೋಟಲಿ. ಗಾಡಿ ರೆಡಿ ಆಗೋದಕ್ಕೆ 50,000 ಆಗುತ್ತೆ ಗೈಸ್. ನೋಡೋಣ ಗಾಡಿ ಯಾವ ಥರ ಕಾಣುತ್ತೆ ಅಂತ. ನಾನು ಆಟೋ ಕೊಟ್ಟು ಬಂದಿದ್ದೀನಿ, ಯಾರು ಆಟೋಕ್ಕೆ ತಗೊಂಬಿಡಿ ಹಿಂಗೆ ಗೈಸ್. ಇವಾಗ ಆಟೋಕ್ಕೆ ಕೊಟ್ಟು ಬರ್ಬೇಕು. ಪಾಪ ಅವ್ರು ಹಿಂಗೆ ಸ್ಟಾರ್ಟ್ ಮಾಡ್ತಾನೆ, ಆಟೋಕ್ಕೆ ಇಲ್ಲ ಅಂದರೆ ಇದ್ದೋಗ್ಲು ಬೈ ತೊಗೊಳ್ಳಿ ಗಾಡಿಗೆ. ಗಾಡಿಗೆ ಮರ್ತೋಗ್ಬಿಡಿ, ಮರ್ತೋಗ್ಬಿಟ್ರಾ ಅಂತೆ. ಗೊತ್ತಾಯ್ತು ಜರ್ಕೊ ಪ್ಲೀಸ್ 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 ಪ್ಲೀಸ್. ನಂಗೆ ಆಗಲ್ಲ, ಯಾವಾಗಲೂ ಅಳುತ್ತಾನೆ. ಆಯ್ತು ನನಗೆ ಟೆಂಟ್ ಕುತ್ಕೊಂಡು ಅಭ್ಯಾಸ. ನನಗೆ ಹಿಂದೆನೂ ಕುತ್ಕೊಳ್ಳಲ್ಲ, ಮುಂದೆ ಗಾಡಿ ಓಡಿಸಲ್ಲ. ಚಿಕ್ಕ ವಯಸ್ಸಲ್ಲಿ ಒಂದು ಬಿದ್ದು ಕೊಂಡಿ ಹೊಡೆದು ಹಾಕೊಂಡಿದ್ದ. ಮುಂದೆ ಎಲ್ಲ ಇಲ್ಲಿ ಮೂತಿ ಗೀತೆಲ್ಲ ಬ್ಲಾಸ್ಟ್ ಆಗ್ಬಿಟ್ಟಿದ್ದೆ ಗೈಸ್ ಅಂತಲ್ಲಿ ಹಿಂದೆ ಕೂತ್ಕೊಂಡು. ಅದಕ್ಕೆ ನಾನು ಗಾಡಿ ಓಡಿಸೋಕ್ಕೂ ಇಷ್ಟ ಇಲ್ಲ, ಹಿಂದೆ ಕೊಡೋಕ್ಕೂ ಇಷ್ಟ ಇಲ್ಲ. ಸೆಂಟ್ರ್ ಆರಾಮಾಗಿರ್ತೀನಿ ಪೀಸಾಗಿ. ನೀ ಹಾಯ್ ಬೈ ಇಲ್ಲಿ ಹಾಯ್ 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 ಮಾಡಿ ಎಲ್ರಿಗೂ. ಹಾಯ್ ಮಾಡಿ ಎಲ್ರಿಗೂ ಹಾಯ್ ಮಾಡು. ಕುಶಾನಿ ಜುಟ್ಟು ನೋಡಿ ಗೈಸ್ ಚೆನ್ನಾಗಿದೆ ಇವತ್ತು. ತೋರ್ಸಮ್ಮ, ಚೆನ್ನಾಗಿದೆ. ಅಮ್ಮ ಗಾಡಿ ಸೇಲ್ ಮಾಡ್ಬಿಟ್ಟೆ, ಆಟೋ ಸೇಲ್ ಮಾಡ್ಬಿಟ್ಟೆ. ಓ ಬಂದ್ಬಿಡಂಗಂತ ನಿಜವಾಗ್ಲೂ ಸೇಲ್ ಮಾಡ್ಬಿಟ್ಟೆ. ನನ್ನ ಮೇಲೆ ಆಣೆ ಕೇಳು. ನಿಮ್ಮಲ್ಲಿ ಆನೆಗೂ ಸೇಲ್ ಮಾಡ್ಬಿಟ್ಟೆ. ಕೈ ಅಂತಾರೆ ಮೇಲೆ ನಿಮ್ಮಲ್ಲಿ ಆನೆಗೂ ಸೇಲ್ ಮಾಡ್ಬಿಟ್ಟೆ. ಸುಳ್ಳು. ನಿಮ್ಮಲ್ಲಿ ಆನೆ ಆಗ್ತಾ ಏನೇ ನಿಂಗೆ ನೀನು ನಂಬಿಕೆ ಬರ್ತಿಲ್ವಾ? ನಿಜಲ್ಲಮ್ಮ. ಏನು ಗೊತ್ತಾ, ಗಾಡಿ ರಿಪೇರಿ ಮಾಡಿಸೋದಕ್ಕೆ 50,000 ಆಗುತ್ತಂತೆ ಇವಾಗ. ಫುಲ್ ಟಿಂಕರಿಂಗ್ ಪೇಂಟಿಂಗು ಟಾಪ್ ರೂಪೆಲ್ಲ ಮಾಡೋದಕ್ಕೆ. ಗಾಡಿ ಸೇಲ್ ಮಾಡೋದಕ್ಕೆ ಎಷ್ಟು ಆಗೋದಕ್ಕೆ 1 ಲಕ್ಷ ಕೊಟ್ಟರೆ ಕೊಟ್ಬಿಡ್ತೀವಿ ಗಾಡಿನೇ ಕೊಟ್ಬಿಟ್ಟೆ. ಏನು ಮಾಡಲಿ, ನಿಜವಾಗ್ಲೂ ಕೊಟ್ಟೆ ಕಣಮ್ಮ, ಸುಳ್ಳು ಹೇಳ್ತಾ ಇಲ್ಬೇಕಾ? ತೋರಿಸ್ಲ ವೀಡಿಯೋ ಬ್ಲಾಗ್ ಮಾಡ್ಕೊಂಬಂದಿದ್ದೀನಿ, ಸೇವ್ ಮಾಡ್ಕೊಂಬಂದಿದ್ದೀನಿ. ನಿಜವಾಗ ಸೇವ್ ಮಾಡ್ಕೊಂಬಂದಿದ್ದೀನಿ ಗಾಡಿನ. ಟಾಟಾ ಬಾಬೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಗಾಡಿಗೆ. ಏನು ಮಾಡಿ ಇಟ್ಕೊಂಡು ಬಿಡು, ಅದು ಸುಮ್ಮನೆ ವೇಸ್ಟ್ ಗಾಡಿ ಅದು. ಸಾರಿ ಡ್ಯಾಡಿ, ಬೇಜಾರಾಗ್ಬೇಡ, ನೆಕ್ಸ್ಟ್ ಟೈಮು ಆ ಥರ ಮಾಡಲ್ಲ. ಗಾಡಿ ಸುಮ್ಮನೆ ಅದು ಇದು ಪ್ರಾಬ್ಲಮ್ಮು, ಫುಲ್ಲು ಪ್ರಾಬ್ಲಮ್. ಇವಾಗ ಒಂದು ತೆಗ್ರೆ ಇನ್ನೊಂದು ಪ್ರಾಬ್ಲಮ್, ಇನ್ನೊಂದು ಇನ್ನೊಂದು ಪ್ರಾಬ್ಲಮ್. ಮನೆ ಹತ್ರ ನಿಮಿಷ ವೇಸ್ಟ್ ಆಗುತ್ತಾನೆ ಗಾಡಿ ಅದು. ನೀನು ಹೇಳು ತಾನೇ. ಹ್ಞೂ ಅನ್ನು ಏನೋ ಒಂದು ಹೇಳು. ನೋಡ್ಯಾ ಶನಿ, ಖುಷಿ ಏನು ಮಾಡಿ ಊಟಕ್ಕೆ? ಪ್ರ್ಯಾಂಕ್ ಕಣಮ್ಮ, ಪ್ರ್ಯಾಂಕು.
ಗೈಸ್ ನಾವು ಅಮ್ಮಂಗೆ ಎಷ್ಟು ಈಸಿಯಾಗಿ ಪ್ರ್ಯಾಂಕ್ ಮಾಡ್ಬೋದು ನೋಡಿ ಗೈಸ್. ನಾವು ಅಮ್ಮ ಇಷ್ಟು ಬೇಗ ಹತ್ಬಿಟ್ರು. ಮುಚ್ಚರೆ ಅಮ್ಮ ಅಳ್ತೈತೆ, ಅಮ್ಮ ಅಳ್ತೈತೆ. ಮಾ ಅದರಿಂದ ಬದುಕಿದೀವಿ, ಅದ್ರ ಅನ್ನ ತಿನ್ನಿದೀವಿ, ಅದನ್ನ ಮಾರ್ಬಿಟ್ಟಿದ್ರೆ ಸುಲಭವಾಗಿ ಹೇಳ್ತೀಯಲ್ಲ. ಸುಮ್ಮನೆ ಅಂದೆ ಕಣಮ್ಮ ಪ್ರ್ಯಾಂಕ್. ಗಾಡಿನ ರೆಡಿ ಮಾಡಿಸ್ತಾ ಇದ್ದೀನಿ. ಎಷ್ಟು ಗೊತ್ತಾಗಿರೋ ಗಾಡಿಗೆ ಇವಾಗ ಟೋಟಲ್ ಇವಾಗ ಫುಲ್ ಇಡೀ ಖರ್ಚು ಎಷ್ಟು ಗೊತ್ತಾಗಿರೋದು 50,000. ಆಗ್ಲಿ ಬಿಡು, ಪರವಾಗಿಲ್ಲ ಹಾಂ, ಪರವಾಗಿಲ್ಲ, ಸಂಪಾದನೆ ಮಾಡೋದ್ರಲ್ಲಿ 50,000 ಖರ್ಚಾಗಿದೆ ಗೈಸ್ ಗಾಡಿ ಟೋಟಲ್ ಇವಾಗ. ನೋಡಿ ಗೈಸ್ ನಮ್ಮಮ್ಮ ಕೇಳಿಸ್ಕೊಂಡೆ ಹೇಳ್ತಾವ್ರು. ಒಬ್ಬ ನಂಗೆ ಗೊತ್ತಾಯ್ತು ನಮ್ಮಮ್ಮ ಪಕ್ಕ ಪ್ರ್ಯಾಂಕ್ ಆಗ್ತಾರೆ. ಕಾರ್ತಿಕನ್ನ ಪ್ರ್ಯಾಂಕ್ ಆಗಲ್ಲ, ನಿಮ್ಮಮ್ಮ ಪ್ರ್ಯಾಂಕ್ ಆಗಲ್ಲ ಅಂತ ನಮ್ಮಮ್ಮ ಪ್ರ್ಯಾಂಕ್ ಆಗ್ಬಿಟ್ರು. ಸುಮ್ಮನೆ ಜಾಸ್ತಿ ಅಳ್ಸೋಕೆ ಹೋಯ್ದಾಗ ಗೈಸ್ ನಮ್ಮಮ್ಮಂಗೆ. ಆಮೇಲೆ ಸುಮ್ಮನೆ ಆಮೇಲೆ ಗೊತ್ತಲ್ಲ ನಮ್ಮಮ್ಮ ಹತ್ರ ಫುಲ್ಲು ದಿವಸ ಎಲ್ಲ ಅಳ್ಕೊಂಡು ಕೂತ್ಕೊಂತಾರೆ. ಅದಕ್ಕೆ ಬೇಗನೆ ಪ್ರ್ಯಾಂಕ್ನ ಎಂಡ್ ಮಾಡ್ಬಿಟ್ಟೆ. ಅದರಿಂದ ತಿಂದುಂಡು ಬೆಳೆದಿದ್ದೀರ ಅನ್ನೋದು ಮರೆಯೋಕ್ಕಾಗಲ್ಲ, ಅದರಿಂದ ಜೀವನ ಮಾಡಿದ್ದೀವಿ, ಜೀವಿಸಿದ್ದೀವಿ ಅನ್ನೋದನ್ನ ಮರೆಯೋಕ್ಕಾಗಲ್ಲ. ಬಿಡಾಯ್ತು, ನಿಂತಿರ್ಲಿ ಪರವಾಗಿಲ್ಲ. ಯಾರನ್ನ ಒಬ್ರು ಒಳ್ಳೆಯವ್ರು ಸಿಕ್ಕಿ ಚೆನ್ನಾಗಿ ನೋಡಿ. ಯಾರು ಕೊಡಲ್ಲ ಗಾಡಿ. ನೀನೇ ಓಡಿಸು, ನಾನೇ ಓಡಿಸ್ತೀನಿ. ಅವಾಗ ಬೇಕಾದ್ರೆ ತೊಗೊಂಡು ಓಡಿಸ್ತೀನಿ. ನನ್ನ ಗಾಡಿ ಅವಾಗ ಸ್ಟಾರ್ಟ್ ಮಾಡಿ ಇಲ್ಲಿದೆ ನಾನು ಜಿಮ್ ತೊಗೊಂಡು ಹೋಗ್ತೀನಿ. ಗಾಡಿ ಮಾತ್ರ ಯಾರು ಕೊಡಲ್ಲ. ಇದಾಗ ಗೊತ್ತಾ, ಕೊಟ್ಟಿನ ಹಾಳು ಮಾಡ್ಕೊಂಬಿಡಿ ಗಾಡಿ. ನಾನು ಮುಂಚೆನೇ ಅಂದ್ರೆ ನಮ್ಮ ಅಮ್ಮ ಕೊಡಲ್ಲ ಗಾಡಿ ಅಂದ್ರೆ ಅಮ್ಮನೇ ಕೊಟ್ಟಿದ್ದು ಗಾಡಿನ. ಸುಮ್ಮನೆ ಯಾರು ಒಬ್ರು ಓಡಿಸ್ತಾ ಇರ್ತಾರೆ, ಏನು ಕೊಡ್ತಾರೆ ಸುಮ್ಮನೆ ವೇಸ್ಟ್. ಫುಲ್ಲು ಎಲ್ಲ ಕಿತ್ತಿಕ್ಕೋರು ಗಾಡಿನ. ಕೆಳಗಡೆ ಚಾರ್ಜಿ ಗೀರ್ಸಿ ಫುಲ್ ಕಟ್ಟಾಗ್ಬಿಟ್ಟಿದೆ ಗಾಡಿ. ನೀನು 2 ವೀಲರ್ ಬದಲಾಗಿ ಅದನ್ನೇ ತೊಗೊಂಡೋಗು. ಅದೇ ಇಲ್ಲೆಲ್ಲ ಓಡಾಡ್ಬೇಕಾದ್ರೆ ಅದನ್ನೇ ತೊಗೊಂಡು ಅದನ್ನೇ ಮಾಡೋದು. ಬೇಜಾರಾಗೋಯ್ತು ನಿಂಗೆ ಹೇಳಿದ್ರ ಹತ್ರ. ಮತ್ತೆ ಬೇಜಾರಾಗಲ್ವಾ? ನಿಂತಿದ್ದಾಗ ನಾವು ದಿನ ನೋಡ್ತಿದ್ವಲ್ಲ, ಈಗ ನೋಡೋಕ್ಕೂ ಇಲ್ವಲ್ಲ ಅಂತ ಬೇಜಾರಾಗಲ್ವಾ? ಸೊ ಓಕೆ, ಇವಾಗ ನಾನು ಬಿಟ್ಟು ಬಂದಿದ್ದೀನಿ. ರೆಡಿ ಆಗಲಿ ಗಾಡಿ ಅದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಅಮ್ಮ 20 ದಿವಸ ಗಾಡಿ ಬರೋಲ್ಲ, 20 ದಿವಸ ಬೇಕಂತ ಗಾಡಿ ರೆಡಿ ಮಾಡ್ತೀನಿ. 25 ದಿವಸ ರೆಡಿ ಮಾಡೋಕ್ಕೆ ಬೇಕಂತ ಗಾಡಿನ. ಸೊ ಅಲ್ಲಿಗೂ ನಮ್ಮ ಮನೆ ಕೆಳಗಡೆ ಗಾಡಿ ಇರಲ್ಲ, ಮತ್ತು ತೊಗೊಂಬರ್ತೀನಿ 20 ಡೇಸ್ ಆದಮೇಲೆ. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಟಿಲ್ ದೆನ್ ಬಿ ವಾಚಿಂಗ್. ಸೈನಿಂಗ್ ಆಫ್. ಟಾಟಾ ಬೈ, ಸಿ ಯು. ಬಾಯ್ ಮಾಡಮ್ಮ. ಹೊಡಿತೀನಿ ನೀನು, ಹೊಡಿ.